10 kg ಡೌನ್ ಆದ್ರಂತೆ. ಮೊನ್ನೆ 6 kg ಹೇಳಿದ್ದಾರೆ, ಈಗ 4 kg ಜಾಸ್ತಿ ಆಗಿದೆ. ಇನ್ನು ನಾಳೆ ಎಷ್ಟು? ನೋಡಿ, ಈಗ ನಾವು ಫಂಕ್ಷನ್ಗೆ ಹೊರಟಿದ್ದೇವೆ. ಅಂದರೆ ನಾನು ಮಾತಾಡ್ತಾ ಇದ್ದೇನೆ, ನೋಡಿ ಕೂಗ್ತಾ ಇದ್ದಾರೆ ನಮ್ಮ ಬಿಕ್ಕು. ಅವಳಿಗೆ ನಾವು ಹೋಗುದೇಳ ಉಂಟಲ್ಲ, ತುಂಬ ಫೀಲ್ ಆಗೋದು. ಆಗಲೇ ಹೊರಡಿದ್ದೇವೆ, ಒಂದು 6:30ಗೆ ಹೊರಟದ್ದು. ಸ್ವಲ್ಪ ಮುಂದೆ ಇಲ್ಲಿ ನಮ್ಮ ಅಂದರೆ ಸ್ವಲ್ಪ ನಿಯರ್ ಅಷ್ಟೇ, ತುಂಬ ನಿಯರೆಸ್ಟ್ ಅಂತ ಹೇಳಿಲ್ಲ, ಒಂದು ನಮ್ಮದೊಂದು ಶೂಟಿಂಗ್ ಕೂಡ ಇತ್ತು. ಹಾಗೆ ಇದೇ ಡ್ರೆಸ್ಸಲ್ಲಿ ಒಂದು ಶೂಟಿಂಗ್ ಮಾಡಿ ಕೂಡ ಬಂದದ್ದು. ಹಾಗೆ ಈಗ ಟೈಮ್ ಆಯ್ತು, ಈಗ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು. ಹಸ್ಬೆಂಡ್ ಇದು ತುಂಬ ಕ್ಲೋಸ್ ಫ್ರೆಂಡ್, ಹಾಗೆ ಅವರ ಮಗಳದ್ದು ಮ್ಯಾರೇಜ್ ಉಂಟು. ಹಾಗೆ ಈಗ ಹೊರಟದು, ಅವರು ಸಹ ವೇಟ್ ಮಾಡ್ತಾ ಇದ್ದಾರೆ. ನಾವು ಈಗ ಸೌತ್ ಸೈಡ್ ಹೋಗಿ ಬಂದಲ್ಲ, ತುಂಬ ಸಾಕಾಯ್ತು. ನಾನು ಆಗ ಮಾತಾಡಲಿಲ್ಲ, ನಾನು ಆಗ ಮಾತಾಡಿದ್ರುಂಟಲ್ಲ ಫುಲ್ ಕತ್ತಲೆ ಆಗ್ತದೆ, ಹಾಗೆ ಶೂಟಿಂಗ್ ಆಗೋದು ಲೇಟ್ ಆಗ್ತದೆ. ಚಿನ್ನು ಬಾಬಾ, ಆಯ್ತಾಯ್ತು. ಇದು ನನ್ನ ಬರ್ಡೇ ಧೀರರ ಒಂದು ಮ್ಯೂಸಿಕ್ ಹಾಕ್ಬೇಕು. ಡೋರ್ ಓಪನ್ ಮಾಡಿದ್ದೀನಿ, ಡೋರ್ ಓಪನ್ ಮಾಡಿದ್ವಿ, ಮ್ಯೂಸಿಕ್. ಮಗಳು ರೆಡಿ ಆಗಿದ್ದಾಳೆ. ಹಾಂ ನೋಡಿ, ರೆಡಿ ಆಗಿದ್ದಾರೆ, ಹೊರಟದು. ಓಕೆ ಫ್ರೆಂಡ್ಸ್, ಇನ್ನು ಲೇಟ್ ಆಗ್ತದೆ, ಬಾಯ್. ನಿಮ್ಮದೇನು? ಹಾಂ ಏನು? ಹಾಂ, ನೀರು, ಬಿಸಿ ನೀರು. ಡ್ಯಾಡಿಗೆ ಬಿಸಿ ನೀರು ಇಡಿ. ಹ್ಯಾಂಡ್ಸಮ್ ಕಾಂತಾರೆ. ಎಲ್ಲರೂ ಹೇಳಿ ಆಯ್ತಾ ಫ್ರೆಂಡ್ಸ್, ಅವ್ರ ಸಮಾಧಾನಕ್ಕೋಸ್ಕರ ಸಫರ್ ಆಗಿದ್ದಾರೆ ಅಂತೇಳಿ. ಯಾಕೆ ಹೇಳಿದ್ರೆ ವ್ಲಾಗಲ್ಲಿ ಹೇಳ್ತಾನೆ ಇರ್ತಾರೆ. ವಾವ್, ಗ್ರೇಟ್. 10 kg ಡೌನ್ ಆದ್ರಂತೆ. ಮೊನ್ನೆ 6 kg ಹೇಳಿದ್ದಾರೆ, ಈಗ 4 kg ಜಾಸ್ತಿ ಆಗಿದೆ. ಇನ್ನು ನಾಳೆ ಎಷ್ಟು? ಅಷ್ಟೇ. ಈಗ ಯೋಗ ಎಲ್ಲ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ. ಶೂ ಹಾಕಿದ್ರಾ? ರೆಡಿ ಇರ್ತಾರೆ, ಶೂ ಎಲ್ಲ ಹಾಕಿಲ್ಲದ್ರೆ ಶೂ ಹಾಕಿ ಟೈಮ್ ತೆಗಿತಾರೆ. ಬರ್ತೇವೆ, ಹೋಗು, ಹೊರಡು ಹೊರಡು. ಹೊರಡು. ನಾವು ನೋಡಿ ಈಗ ತಾನೇ ರೀಚ್ ಆದೆವು. ಇವರು ನನ್ನ ಗಂಡನ ಬೆಸ್ಟ್ ಫ್ರೆಂಡ್ ಹಾಗೂ ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ. ಇವರ ಮಗಳ ಮದುವೆ, ಇದು ನೈಟ್ ಫಂಕ್ಷನ್ ಇದ್ದದು. ಸೊ ಲೈಟಿಂಗ್ಸ್ ಎಲ್ಲ ತುಂಬಾ ಸೂಪರ್ ಕಾಣ್ತಾ ಇತ್ತು. ಅವರಿಗೆ ನಮ್ಮ ನೋಡಿ ತುಂಬಾ ಖುಷಿ ಆಯ್ತು. ಸ್ವಲ್ಪ ಹೊತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹಾಯ್ ಅಂಕಲ್. ಇವರು ನನ್ನ ಹಸ್ಬೆಂಡ್ ಇದು ಫ್ರೆಂಡ್ ಇದು ಮಗ. ಹಾಗೆ ಬಂದು ಬಹಳ ಪ್ರೀತಿಯಿಂದ ಮಾತಾಡಿದ್ರು ನಮ್ಮ ಜೊತೆ, ನನ್ನ ಜೊತೆ ಕೂಡ ಮಾತಾಡಿದ್ರು. ತುಂಬಾ ದಿನಗಳ ನಂತರ ಇಬ್ರು ಮೀಟ್ ಆದ್ರು. ನೋಡಿ, ಅವರವರು ಮಾತಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ಇದು ಅವರ ಮಗಳು, ಮದುಮಗಳು ಎಂಟ್ರಿ ಆಗ್ತಾ ಇದ್ದಾಳೆ.
ಟ್ವಿಂಕಲ್ ಕಮ್ಮನ್ ಮಿಂಗಲ್ ನಮ್ಮ ಕಾಟಲ ನಾಂದ ಕಿಂಗ್ ಮೋಡ ಮನ್ಮದ ಆಸೆ ಕೊಲ್ಲದ ಕಣ್ಣ ಕಟ್ಟದ ಗಿಂಡೇರಿಂಗ್ ನಾ ಸೊಕ್ಕರಣಿ ವಿಕ್ಕರಣಿ ಒತ್ತ ಇಳದಿಕ್ಕರೆ. ಇವರು ಕೂಡ ನನ್ನ ಹಸ್ಬೆಂಡ್ನ ಬೆಸ್ಟ್ ಫ್ರೆಂಡ್ ಹಾಗೂ ಮದುಮಗಳ ಮಾವ ಕೂಡ. ಫ್ರೆಂಡ್ಶಿಪ್ ಪ್ರೀತಿ ಅಂದ್ರೆ ಹೀಗೇನೆ ಅಲ್ವಾ, ಚಿರಕಾಲ ಉಳಿಬೇಕು, ಪ್ರೀತಿಯಿಂದ ಇರಬೇಕು. ಇವರು ಕೂಡ ನಮ್ ಜೊತೆ ಸೆಲ್ಫಿ ಕ್ಲಿಕ್ ಮಾಡಿದ್ರು. ಟ್ರೂ ಫ್ರೆಂಡ್ಸ್ ನೆವರ್ ಅಪಾರ್ಟ್, ಮೇ ಬಿ ಇನ್ ಡಿಸ್ಟೆನ್ಸ್, ನೆವರ್ ಇನ್ ಆರ್ಟ್ ಅಲ್ವಾ ಫ್ರೆಂಡ್ಸ್? ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದಿರು ಕೊನೆವರೆಗೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ. ನಾವೀಗ ಬಂದದಷ್ಟೇ. ಪ್ರೋಗ್ರಾಮ್ ಎಲ್ಲ ಚಂದ ಇತ್ತು, ತುಂಬಾ ಖುಷಿ ಆಯ್ತು. ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ದೆವು. ಮತ್ತೆ ನನಗೆ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್. ಯಾಕೆ ಹೇಳಿದ್ರೆ ನಮ್ಮನ್ನು ಮಾತಾಡಿಸೋರು ಕೂಡ ತುಂಬಾ ಜಾಸ್ತಿ ಬಂದಿದ್ರು, ಅಂದ್ರೆ ಊರಿನವರು ಕೂಡ ಬಂದಿದ್ರು, ಪ್ಲಸ್ ಫ್ರೆಂಡ್ಸ್ನವರು. ಮತ್ತೆ ಇವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಆದ ಕಾರಣ ಹತ್ರ ಜಾಸ್ತಿ ಮಾತಾಡಿ ಎಲ್ಲ ನಮ್ಮ ಜೊತೆ ಎಲ್ಲರೂ ಪ್ರೀತಿಯಿಂದ ಮಾತಾಡಿದ್ರು. ತುಂಬಾ ಖುಷಿ ಆಯ್ತು. ತುಂಬಾ ಜನ ಇದ್ರು. ಹಾಗೆ ನಾವು ವಿಶ್ ಮಾಡುವಾಗ ನಮ್ದು ವಿಡಿಯೋ ಮಾಡ್ಲಿಕ್ಕೆ ಎಲ್ಲ ಗಡಿಬಿಡಿ ಐತೆ. ಅಂದ್ರೆ ವಿಶ್ ಮಾಡ್ಲಿಕ್ಕೆ ಹೋಗೋದೊಂದು ಕಡೆ, ಮತ್ತೆ ಎಲ್ಲ ನಮ್ಮ ಜೊತೆ ಮಾತಾಡೋದು ಅದುವೇ ಆಯ್ತು. ಅಂದ್ರೆ ವಿಡಿಯೋ ನನ್ನ ಮಕ್ಕಳಲ್ಲಿದ್ರೆ ತುಂಬಾ ಮಂದಿ ಮಾತಾಡ್ತಿದ್ರು, ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಮದುಮಗನಿಗೆ ಕೂಡ ವಿಶ್ ಮಾಡಿದೆವು. ಸೊ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅಷ್ಟು ಕ್ರೌಡ್ ಇತ್ತು ಜನ. ಮತ್ತೆ ನಾವು ಹೋಗುವ ಮಾತಾಡ್ಕೊಂಡಿದ್ವಿ ಎಲ್ಲ ಪರಿಚಯದವರೆಲ್ಲ ವಿಶ್ ಮಾಡ್ಕೊಂಡಿದ್ವಿ ನಮಗೆ. ಹಾಗೆ ನಮಗೆ ಏನೆಲ್ಲ ಗಡಿಬಿಡಿಯಾಗಿ ತುಂಬಾ ಮಂದಿ ಸಿಕ್ಕಿದ್ರು. ಆಮೇಲೆ ನಮ್ಮ ವಿಡಿಯೋ ನೋಡುವವರು ಸಮೇತ ಸಿಕ್ಕಿದ್ರು. ಹಾಗೆ ತುಂಬಾ ಖುಷಿಯಿಂದ ಹೇಳಿದ್ರು, ನಿಮ್ಮ ವಿಡಿಯೋ ಎಲ್ಲ ತುಂಬಾ ಸೂಪರ್ ಬರ್ತದೆ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡಿದ್ರು. ಆಮೇಲೆ ಕೆಲವೆಲ್ಲ ಪೊಲಿಟಿಕ್ಸ್ ಲೀಡರ್ ಕೂಡ ಬಂದಿದ್ರು. ಹಾಗೆ ತುಂಬಾ ಮಾತಾಡಿದ್ರು ನಮ್ಮ ಜೊತೆ. ಹಾಗೆ ನಮ್ಗೆ ಅದ್ರದ್ದು ಪರಿವೇ ಇಲ್ಲ ನಮ್ಮ ವಿಡಿಯೋದು, ಯಾಕೆ ಹೇಳಿದ್ರೆ ಎಲ್ಲ ಆಲ್ ಆಫ್ ಸಡನ್ ಒಮ್ಮೆ ನೋಡುದಲ್ಲ, ತುಂಬಾ ಖುಷಿ ಆಯ್ತು ನಮ್ಗೆ ಕೂಡ. ಅವರು ಕೂಡ ತುಂಬಾ ಪ್ರೀತಿಯಿಂದ ನಮ್ಮನ್ನು ಕೂಡ ಮಾತಾಡಿಸಿದ್ರು. ತುಂಬಾ ಬಿಸಿಯಾಗಿ ಬಿಟ್ಟೆವು ನಾವು ಕೂಡ. 10:30 ಆಯ್ತು. ಅಲ್ಲಿಂದ ರಿಲಯನ್ಸ್ ಹೋದೆ ನಾವು. ಒಂದು ಓಪನ್ ಇರ್ಬೋದು ಹೇಳಿ, ಓಪನ್ ಇತ್ತು. ಆಮೇಲೆ ಅಲ್ಲಿ ಪಾರ್ಕಿಂಗ್ ಇಲ್ಲ, ಫುಲ್ ಉಂಟು ಈ ರಾತ್ರಿ. ನಮ್ಗೆ ಕೆಲವು ಇಂಪಾರ್ಟೆಂಟ್ ಐಟಮ್ಸ್ ಬೇಕಿತ್ತು, ನಾಳೆ ಹೋದ್ರೆ ಆಯ್ತು ಅಂತೇಳಿ. ಹಾಗೆ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ಇಷ್ಟೊಂದು ಪ್ರೀತಿ ಕೊಡ್ತಾರಲ್ಲ, ಅದೇ ನಮ್ಗೆ ಖುಷಿ ಆಗುದು. ಹಾಗೆ ಎಲ್ಲರೂ ಕೂಡ ನಮ್ಮ ವಿಡಿಯೋ ನೋಡೋರ್ಸ್ ಹಾಗೆ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ನಮ್ಗೆ ಸಿಕ್ಕಿದ್ರು, ಮಾತಾಡಿಸಿದ್ರು. ತುಂಬಾ ಖುಷಿ ಆಯ್ತು. ಆಮೇಲೆ ತುಂಬಾ ಗ್ರ್ಯಾಂಡ್ ಆಗಿದೆ ಮದುವೆ ಕೂಡ. ಈ ಬ್ಯಾಂಡ್ ಅದರ ಸೌಂಡಿಗೆ ಕಿವಿ ಇದಾಯ್ತಪ್ಪ, ಅಷ್ಟು ಗ್ರ್ಯಾಂಡ್ ಆಗಿದೆ. ಮತ್ತೆ ಮದುಮಗಳು ಸಹ ಬರುವಾಗ ಕೂಡ ತುಂಬಾ ಚಂದ ಮಾಡಿದ್ದಾರೆ, ಒಳ್ಳೇದಾಗಿದೆ. ತುಂಬಾ ಗ್ರ್ಯಾಂಡ್ ಕಾಣ್ತಿದ್ರು ಮದುಮಗಳು ಕೂಡ. ಮದುವೆ ಕೂಡ ಗ್ರ್ಯಾಂಡ್ ಆಗಿದೆ. ಮತ್ತೆ ಮದುಮಗಳು ಕೂಡ ಮದುಮಗಳ ಎಂಟ್ರಿ ಕೂಡ ಸೂಪರ್ ಇತ್ತು. ಒಳ್ಳೆ ಕ್ಯೂಟ್ ಆಗಿ ಕಾಣ್ತಾಳೆ, ತುಂಬಾ ಕ್ಯೂಟ್ ಇದ್ದಾಳೆ. ನಾವು ಕೂಡ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡಿದ್ದೇವೆ. ಪಾಪ ನಮ್ಗೆ ಅವರು ವಾಟ್ಸಪ್ ಕೂಡ ಮಾಡಿದ್ರು ಇನ್ವಿಟೇಷನ್. ಅಷ್ಟೇ ಅಲ್ಲ, ಮನೆಗೆ ಕೂಡ ಬಂದು ಪ್ರೀತಿಯಿಂದ ನಿಮ್ಮ ಹತ್ರ 1 ಗಂಟೆ ಹೊತ್ತು ಇಲ್ಲೇ ಇದ್ರು ಅವರು. 1 ಗಂಟೆ ಮಾತಾಡಿ ಮತ್ತೆ ಇಲ್ಲೇ ಬಾಕಿ ಆದ್ರೆ 11:30 12:30 ಅಷ್ಟು ಪ್ರೀತಿ ನಮ್ಮ ಹತ್ರ, ನಮ್ಮ ಫ್ಯಾಮಿಲಿಯನ್ನು ಕಂಡ್ರೆ. ಹಾಗೆ ಹಸ್ಬೆಂಡ್ ಅಂತ ತುಂಬಾ ಪ್ರೀತಿ. ಹಾಗೆ ತುಂಬಾ ಖುಷಿ ಆಯ್ತು. ಅವರ ಮಿಸ್ಸಸ್ ಎಲ್ಲರೂ ಸಿಕ್ಕಿದ್ರು, ಅವರ ಫ್ಯಾಮಿಲಿಯಲ್ಲಿ ಕೂಡ ಎಲ್ಲರೂ ಕೂಡ ಬಂದು ಮಾತಾಡಿಸಿದ್ರು, ಮಗ ಎಲ್ಲರೂ ಬಂದು ಮಾತಾಡಿಸಿದ್ರು. ಹಾಗೆ ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ದು ಇವತ್ತಿನ ವಿಡಿಯೋ ಇದು. ನೀವು ಮ್ಯಾರೇಜ್ ಬ್ಲಾಗ್ ನಿಮಗೆ ಹೇಗೆಲ್ಲ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದುವೇ ಅಲ್ವಾ ಪ್ರೀತಿ ಅಂತ ಹೇಳಿದ್ರೆ. ಹಾಗೆ ಈ ಒಂದು ಮ್ಯಾರೇಜ್ ಬ್ಲಾಗ್ ಅನ್ನು ಇಲ್ಲಿ ಗಂಟು ಮಾಡ್ತಾ ಇದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು ಆಲ್. ನಗುವ ನಯನ